ಸೊ ನಮಸ್ಕಾರ ಸ್ನೇಹಿತರೆ, ನನಗೆ ಇವತ್ತೊಂದು ಪೋಸ್ಟ್ ಬಂತು ಕನ್ನಡ ಫಿಲಮ್ ಚೇಂಬರಿಂದ. ಸೊ ಪೋಸ್ಟ್ ಬಂದು ಈ ರೀತಿ ಇದೆ. ಅದು ಆಲ್ರೆಡಿ ಓಪನ್ ಮಾಡಿದೆ, ಏನಿದೆ ಅಂತ ನೋಡಬೇಕು ಅಂತ. ಸೊ ತುಂಬ ಖುಷಿ ಆಯಿತು. ಈ ಪೋಸ್ಟಲ್ಲಿ ಏನೇನಿದೆ ಅಂತಲೂ ಸಹ ನಿಮಗೆ ತೋರಿಸ್ತೀನಿ. ಈ ಪೋಸ್ಟಲ್ಲಿ ಮೊದಲನೇದಾಗಿ ಒಂದು ಇನ್ವಿಟೇಷನ್ನು, ಕನ್ನಡ ಫಿಲಮ್ ಚೇಂಬರ್ ವತಿಯಿಂದ ಇನ್ವಿಟೇಷನ್ನು, ಡಿಸೆಂಬರು 25ನೇ ತಾರೀಕು 2024 ಬುಧವಾರ, ಅಂದರೆ ಇದೇ ತಿಂಗಳು ಕ್ರಿಸ್ಮಸ್ ಹಬ್ಬದ ದಿವಸ ಕನ್ನಡ ಫಿಲಮ್ ಚೇಂಬರ್ ಕಡೆಯಿಂದ ಒಂದು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾಯಿದ್ದಾರೆ. ಹಾಗೆ ಅದ್ರ ಜೊತೆನೇ ತಮ್ಮದೇ ಆದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋವಂಥವ್ರಿಗೆ ಒಂದು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ನೀಡ್ತಾ ಇದ್ದಾರೆ. ಹಾಗೆ ಅದೇ ದಿವಸ ಸಿನಿ ಅವಾರ್ಡ್ಸ್ ಸಹ ಒಂದು ಇಟ್ಕೊಂಡಿದ್ದಾರೆ. ಸೊ ಇನ್ವಿಟೇಷನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಖುಷಿ ಆಗ್ತಿದೆ. ರವೀಂದ್ರ ಅವ್ರಿಗೆ ಧನ್ಯವಾದಗಳು ಇನ್ವಿಟೇಷನ್ ಕೊಟ್ಟಿರೋದಕ್ಕೆ. ಹಾಗೆ ಇವ್ರದ್ದೊಂದು ಕನ್ನಡ ಫಿಲಮ್ ಚೇಂಬರು ತುಂಬ ಜನ ಮೆಂಬರ್ಸ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸೊ ಯಾರಾದರೂ ಮೆಂಬರ್ಶಿಪ್ ಆಗೋರಿದ್ದರೆ ಆಗಿ, ತುಂಬ ಕಮ್ಮಿ ರೇಟಲ್ಲಿದೆ ಮೆಂಬರ್ಶಿಪ್ಪೂ ಸಹ ಇವ್ರದ್ದು. ಸೊ ಇದೊಂದು ಗೂಗಲಲ್ಲೂ ಸಿಗುತ್ತೆ, ಚೆಕ್ ಮಾಡಿ ಅವ್ರದ್ದು ಕನ್ನಡ ಫಿಲಮ್ ಚೇಂಬರ್ ಬಗ್ಗೆ. 5,000 ರೂಪಾಯಿಗೆಲ್ಲ ಬ್ಯಾನರ್ ಮಾಡ್ತಾಯಿದ್ದಾರೆ ರಿಜಿಸ್ಟ್ರೇಷನ್ನು ಸಹ. ಅದ್ರ ಜೊತೆ ಇನ್ನೊಂದು ಲೆಟರ್ ಬಂದಿದೆ. ಆ ಲೆಟರ್ ನೋಡಿ, ಈ ಥರ ಇದೆ, ಎಲ್ಲ ಓದ್ಬೋದು ಅನಿಸುತ್ತೆ. ಸೊ ಈ ಥರ ಒಂದು ಲೆಟರ್ ಬಂದಿದೆ. ಪ್ರತಿಷ್ಠಿತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾದ ಬಗ್ಗೆ ಅಂತೇಳಿ, ಸೊ ಆಯ್ಕೆ ಮಾಡಿದ್ದೀವಿ ಅಂತೇಳಿ ಒಂದು ಲೆಟರ್ ಕಳಿಸಿದ್ದಾರೆ. ತುಂಬ ಖುಷಿ ಆಗ್ತಿದೆ ನಮ್ಮನ್ನು ಆಯ್ಕೆ ಮಾಡಿರೋದಕ್ಕೆ. ರವೀಂದ್ರ ಅವ್ರಿಗೆ ತುಂಬ ಧನ್ಯವಾದಗಳು. ಸೊ ಅದೇ ರೀತಿ ಈ ಥರ VIP ಪಾಸ್ಗಳು ಸಹ ಇದೆ. ದಯವಿಟ್ಟು ಯಾರ್ಯಾರು ಅವತ್ತು ಬರಬೇಕು ಅಂದ್ಕೊಂಡಿದ್ದೀರೋ, ಈ ಥರ VIP ಪಾಸ್ಗಳಿರುತ್ತೆ. ಸೊ ಇದು ನೀವು ಪಾಸ್ಗಳು ಸಹ ತೊಗೊಂಡು ಬರ್ಬೋದು. ಸೊ ಇನ್ಯಾರಾದರೂ 25ನೇ ತಾರೀಕು ಬರಬೇಕನ್ನೋರಿದ್ದರೆ ಡೆಫಿನೆಟ್ಲಿ ಅವತ್ತು ರಜೆ ಇರುತ್ತೆ, ಎಲ್ಲರೂ ಬನ್ನಿ, ರಾಜ್ಯೋತ್ಸವನ ಒಟ್ಟಿಗೆ ಆಚರಣೆ ಮಾಡೋಣ. ನಾನು ಸಹ ಬರ್ತೀನಿ. ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.